ಈ ದಿನ ಇರ್ತಕ್ಕಂತಹ ದಿನ ಶುದ್ಧಿಗೆ ಬಹಳಷ್ಟು ಫಲ ಕೊಡ್ತಕ್ಕಂಥದ್ದು. ಈ ದ್ವಾದಶಿ ಪಾರಾಯಣ ಅಂತಾರಲ್ಲ, ಯಾರಿಗಾದರೂ ಒಬ್ಬರಿಗೆ ಹಸಿವಿಂದ ಬಳಲ್ತಿರ್ತಾರಲ್ಲ ಅವರಿಗೆ ನೀವೊಂದಷ್ಟು ಆಹಾರವನ್ನು ಕೊಡುವಂಥದ್ದು ಈ ದ್ವಾದಶಿ ಎಂದು. ನಿನ್ನೆ ಕೊಟ್ಟರೆ ಅಷ್ಟೊಂದು ಫಲ ಇರಲಿಲ್ಲ, ಇವತ್ತಿದೆಯಲ್ಲ ಬಹಳ ಪ್ರಮುಖವಾಗಿರುವಂಥ ದಿನ. ಕೊನೆಯ ಪಕ್ಷ ಯಾರಿಗಾದರೂ ಒಬ್ಬರಿಗೆ ಒಂದು ಅನ್ನದ ಪಾಕೆಟ್, ಒಂದು ಬುತ್ತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಅಥವಾ ನಿಮಗೆ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿಯೇ ಮಾಡಿ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಬನ್ನಿ. ಏನಕ್ಕೆ ಹೇಳ್ತಾನೆ ಅಂತಂದರೆ, ಈ ನರಕ ಎಲ್ಲಿದೆ ಅಂತಂದರೆ ಹಸಿವಿನಲ್ಲಿದೆಯಂತೆ. ಅಂತಹ ಹಸಿವಿಂದ ನಾವು ಹೊರಗೆ ಬರಬೇಕಾದ್ರೆ ಬಹುಶಃ ಏನೇನೋ ನಾವು ಮಾತಾಡ್ತಿರ್ತೀವಿ, ಯಾವುದ್ಯಾವುದೋ ಮಾಡಲಿಕ್ಕೆ ಕೊಡ್ತಿರ್ತೀವಿ. ಆದರೆ ಈ ನೊಣ ಮತ್ತು ಜೇನ್ನೊಣ ಎರಡೂ ಇದೆಯಲ್ಲ, ಈ ಜೇನ್ನೊಣ ಯಾರಿಗೂ ತೊಂದರೆ ಕೊಡದೆ ಎಲ್ಲೋ ಇರತಕ್ಕಂತಹದ್ದು ಪುಷ್ಪಗಳಲ್ಲಿನ ಮಕರಂದವನ್ನು ಹೀರುತ್ತಾ ಬಂದು ಒಂದು ಕಡೆ ಶೇಖರಣೆ ಮಾಡಿಕೊಡುತ್ತಾ ಬರುತ್ತೆ. ಬಹುಶಃ ವಿಜ್ಞಾನಿಗಳು ಹೇಳ್ತಾರೆ 8 ರಿಂದ 10 ವರ್ಷಗಳೇನಾದರೂ ಜೇನುನೊಣಗಳು ಕಾಣಿಸ್ಕೊಂಡಿಲ್ಲ ಅಂತಂದರೆ ಮನುಷ್ಯ ಸಾವನ್ನಪ್ಪುತ್ತಾನೆ ಅಂತ. ಅಲ್ಲಿಗೆ ಜೇನುನೊಣಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ಭಗವಂತ ಸೃಷ್ಟಿಯಲ್ಲಿ ಯಾವುದೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ವರ್ಜ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ತಳ್ಳಿ ಹಾಕ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ನೋಡಿ. ಅಂತಹ ಪರಾಗಸ್ಪರ್ಶ ಪ್ರತಿ ಧಾನ್ಯದ ಮೇಲೂ ಕೂಡ ಮಾಡ್ತಾ ಬರುತ್ತೆ. ಯಾವುದು ಜೇನುನೊಣದಿಂದ ಪರಾಗಸ್ಪರ್ಶ ಆಗಿರುತ್ತೋ ಅದು ನಮಗೆ ಸ್ವೀಕೃತ ಯೋಗ್ಯವಾಗಿರುತ್ತೆ ಅಂತ ಹೇಳುತ್ತೆ. ಇನ್ನು ನೊಣ ಅಂತಂದರೆ ಅದು ಎಲ್ಲಿ ಕೂತ್ಕೊಳ್ಳುತ್ತೆ, ಏನು ಮಾಡುತ್ತೆ ಅಂತ ಗೊತ್ತಿರುತ್ತೆ. ಹಾಗೇನೆ ಇಲ್ಲಿ ದುರ್ಜನರು ಸಜ್ಜನರು ಅಂತ ಇಬ್ಬರು ಇರ್ತಾರೆ. ನೀವು ಸಜ್ಜನರ ಲಿಸ್ಟಿಗೆ ಸೇರಿಕೊಳ್ತಿರೋ, ದುರ್ಜನರ ಲಿಸ್ಟಿಗೆ ಸೇರಿಕೊಳ್ತಾ ನೊಣವಾಗ್ತಿರೋ, ಸಜ್ಜನರ ಜೊತೆಗೆ ಸೇರಿಕೊಳ್ತಾ ಜೇನುನೊಣದ ರೀತಿಯಲ್ಲಿ ಶೇಖರಣೆ ಮಾಡಿ ಒಂದಷ್ಟು ಉಪಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಂದರೆ ಈ ದ್ವಾದಶಿಯಲ್ಲಿ ಯಾರಿಗಾದರೂ ಆಹಾರವನ್ನು ಕೊಡ್ತಕ್ಕಂತಹದ್ದು. ನಿಮಗೆ ಗೊತ್ತಿರತಕ್ಕಂಥದ್ದೇ ಈ ಸಜ್ಜನರು ಜೇನು ತಿಂದ ಹಾಗೆ, ದುರ್ಜನರ ಆ ಒಂದು ಜೇನೊಣ ಕಡಿದ ಹಾಗೆ ಇವೆಲ್ಲ ಎಷ್ಟೋ ಸಲ ಕೇಳಿಸ್ಕೊಂಡಿರ್ತೀರಿ. ಅಂತಹದ್ದಕ್ಕಾಗಿ ಈ ದಿನ ತಾವು ಮಾಡಿಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಒಂದು ಅದೃಷ್ಟದ ಪರಮಾದ್ಭುತವಾಗಿರತಕ್ಕಂತಹ ಮಂತ್ರ. ಈ ದಿನ ನಿಮ್ಮನ್ನು ಸೇಫ್ಟಿಯಾಗಿರತಕ್ಕಂತಹದ್ದು. ಒಂದು ರೀತಿಯ ನಾವು ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ತೀವಲ್ಲ ಎಲ್ಲಾದರೂ ಪ್ರಯಾಣ ಹೋಗಬೇಕಾದ್ರೆ, ಹಾಗೆ ಅಂತಹ ಧೀಶಕ್ತಿಯನ್ನು ಕೊಡುವಂಥ ಮಂತ್ರ ಯಾವುದಾದ್ರೂ ಇತ್ತು ಅಂತಂದರೆ ಓಂ ಶ್ರೀ ಪದ್ಮನಾಭ ಸಹೋದರಿಯೇ ನಮಃ. ಪದ್ಮನಾಭ ಮಹಾವಿಷ್ಣು, ಅವನ ಸಹೋದರಿ ದುರ್ಗಾದೇವಿ. ಅಂತಹ ದುರ್ಗಾದೇವಿಯ ದಿನವಾದ್ದರಿಂದ ಈ ಮಂತ್ರ ಹೇಳಿಬಿಟ್ರೆ ಸಾಕಂತೆ ಖುಷಿಯಾಗ್ಬಿಡ್ತಾಳಂತೆ. ಎಷ್ಟು ಅಂತಂದರೆ ಅವಳು ನಾಟ್ಯವನ್ನು ಮಾಡಿಬಿಡ್ತಾಳಂತೆ ಈ ಮಂತ್ರ ಹೇಳಿದ್ರೆ. ಹಾಗಾಗಿ ಅವಳ ನಾಟ್ಯವನ್ನು ಮಾಡೋ ಸಂದರ್ಭದಲ್ಲಿ ಖುಷಿಯಲ್ಲಿದ್ದಾಗ ನೀವು ಏನು ಕೇಳಿದ್ರು ಕೂಡ ಕೊಡುತ್ತಾಳೆ.